CWRC ಕರ್ನಾಟಕದ ಪಾಲಿಗೆ ಮರಣ ಶಾಸನವನ್ನ ಬರೆದಾಗ CWMAಗೆ ಹೋಗಿ ಅದರ ಮೂಲಕವಾಗಿ ಒಂದಿಷ್ಟು ರಿಲೀಫ್ ಅನ್ನು ಪಡ್ಕೊಳ್ಳಬಹುದು, ಅದರ ಮೂಲಕವಾಗಿ ಒಂದಿಷ್ಟು ಕರ್ನಾಟಕದ ಪರವಾದಂತಹ ತೀರ್ಪನ್ನು ತೆಗೆದುಕೊಳ್ಳಬಹುದು, ಆದೇಶವನ್ನು ತೆಗೆದುಕೊಳ್ಳಬಹುದು, ಅದರ ಮೂಲಕವಾಗಿ ಕರ್ನಾಟಕದ ಹಿತರಕ್ಷಣೆಯನ್ನು ಮಾಡಿಕೊಳ್ಳಬಹುದು ಅಂತ ಹೇಳಿ ಕರ್ನಾಟಕ ರಾಜ್ಯ ಬಯಸಿತ್ತು. ಆದರೆ ತಮಿಳುನಾಡು ಕರ್ನಾಟಕದಲ್ಲಿ ಸುರಿದಿರುವಂತಹ ಮುಂಗಾರು ಮಳೆ, ಕರೆಕ್ಟಾಗಿ ಮುಂಗಾರು ಮಳೆ ಬಂದು ಪ್ರಕೃತಿ ಎಲ್ಲವನ್ನೂ ಕೂಡ ಕೊಟ್ಟಿರ್ತಿದ್ರೆ ಖಂಡಿತವಾಗ್ಲೂ ಕೂಡ ಕಾವೇರಿ ನೀರು ತಮಿಳುನಾಡಿಗೂ ಕೂಡ ಹರಿತಾ ಇತ್ತು, ತಮಿಳುನಾಡಿಗೂ ಕೂಡ ಯಥೇಚ್ಛವಾಗಿ ನೀರು ಹೋಗ್ತಾ ಇತ್ತು. ಯಾರೂ ಕೂಡ ಹರಿಯೋ ನೀರನ್ನ ಸಂಪೂರ್ಣವಾಗಿ ತಡೆದು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಆದರೆ ಕರ್ನಾಟಕದಲ್ಲಿ ಸುರಿದಿರುವಂಥದ್ದೇ ಅತ್ಯಂತ ಕಡಿಮೆ ಮಳೆ, ಅತ್ಯಂತ ಕನಿಷ್ಠ ಪ್ರಮಾಣದ ಮಳೆ. ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರಿನಲ್ಲಿ ಪಾಲು ಕೇಳ್ತಾ ಇದೆ. ಅಕ್ಷರಶಃ ರಾಜ್ಯದಲ್ಲಿ ಸುರಿದಿರುವಂತಹ ಮುಂಗಾರು ಮಳೆ ಕೊರತೆಯಾದರೂ ಪರವಾಗಿಲ್ಲ, ಆ ಕೊರತೆಯಾದಂತಹ ಮುಂಗಾರು ಮಳೆಯಲ್ಲೂ ಕೂಡ ಪಾಲು ಕೇಳ್ತಾ ಇದೆ ತಮಿಳುನಾಡು. ಈಗ ತಮಿಳುನಾಡಿಗೆ ನೀರು ಹರಿಸಲೇಬೇಕು ಅನ್ನುವಂತಹ ಸೂಚನೆಯನ್ನ CWMA ಕೂಡ ಮಾಡಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವೂ ಕೂಡ ಅದನ್ನು ಮಾಡಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಈಗ ಆದೇಶವನ್ನು ಮಾಡಿದೆ. ಮಂಡ್ಯದಲ್ಲಿ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ, ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಒಂದು ಕಡೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಭಾನುವಾರದ ತನಕ ನೀರು ಬಿಡದೇ ಇರೋದಕ್ಕೆ ರಾಜ್ಯ ಸರ್ಕಾರ ಈಗಲೂ ಕೂಡ ನಿರ್ಧಾರವನ್ನು ಮಾಡ್ಕೊಂಡಿದೆ. ಭಾನುವಾರ ಸರ್ವಪಕ್ಷ ಸಭೆಯನ್ನು ಕರೆದು ಅದಾದ ನಂತರ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ. ಕಾನೂನು ಹೋರಾಟದ ಬಗ್ಗೆಯೂ ಕೂಡ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಹೇಗೆ CWRC ಮತ್ತು CWMA ನಿರ್ಧಾರಗಳ ಬಗ್ಗೆ ನಾವು ಚರ್ಚಿಸಬೇಕು, ಹೇಗೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚೋದ್ರಿಂದಾಗಿ ಕಾವೇರಿ ನೀರು ಬರೋದಿಲ್ಲ, ಏನೂ ಬರೋದಿಲ್ಲ. ಈ ಟೈರ್ಗಳಿಗೆ ಬೆಂಕಿ ಹಚ್ಚೋದ್ರಿಂದಾಗಿ ಬರೋ ಮಳೆಯೂ ಕೂಡ ದೂರ ಆಗುತ್ತೆ ಹೊರತು ಬೇರೇನೂ ಆಗೋದಿಲ್ಲ. ಇದು ಪರಿಸರಕ್ಕೆ ಮಾಡುವ ಅತ್ಯಂತ ದೊಡ್ಡ ಅನ್ಯಾಯ ಯಾವುದಾರಿದ್ರೆ ಟೈರ್ಗಳಿಗೆ ಬೆಂಕಿ ಹಚ್ಚೋದು. ಯಾವುದೇ ಹೋರಾಟಗಾರರಾಗಿರಲಿ, ಹೋರಾಟಗಾರರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪ್ರಕೃತಿಗೆ ವಿರುದ್ಧವಾಗಿರತಕ್ಕಂಥ ಕೆಲಸವನ್ನು ಮಾಡಬಾರದು. ಟೈರ್ಗಳಿಗೆ ಬೆಂಕಿ ಹಚ್ಚೋದ್ರಿಂದ ಹೋಗುವಂತಹ ಆ ಒಂದು ವಿಷಾನಿಲ ಇದೆಯಲ್ಲ, ಅದು ನಮ್ಮದೇ ಪರಿಸರವನ್ನು ಹಾಳು ಮಾಡುವಂಥದ್ದು ಹೊರತು ಏನಿಲ್ಲ. ಹೀಗಾಗಿ ಟೈರ್ಗಳಿಗೆ ಬೆಂಕಿ ಹಚ್ಚಬಾರ್ದು. ಪೊಲೀಸರು ಕೂಡ ಆ ರೀತಿಯಾಗಿ ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಮುಂದಾದಂಥವ್ರನ್ನ ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಟೈರ್ಗಳಿಗೆ ಬೆಂಕಿ ಹಚ್ಚುವಂದಾಗ ದೃಶ್ಯ ಚೆನ್ನಾಗಿ ಕಾಣಬಹುದು ನೋಡೋದಕ್ಕೆ, ಆದರೆ ಟೈರ್ಗಳಿಗೆ ಬೆಂಕಿ ಹಚ್ಚುವಂಥದ್ದು ಪ್ರಕೃತಿಗೆ ಮಾಡುವಂತಹ ದೊಡ್ಡ ಮೋಸ, ಅದು ದೊಡ್ಡ ಅನ್ಯಾಯ. ಅದು ಯಾಕಂದರೆ ಪ್ರಕೃತಿ ಮುನಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಬರಗಾಲ ನಮಗೆ ಸಾಕ್ಷಿ ಹೇಳ್ತಾ ಇರೋದು. ಕಾವೇರಿ ನೀರಿಗಾಗಿ ಇವತ್ತು ಹೋರಾಡಬೇಕಾದ ಪರಿಸ್ಥಿತಿಗೆ ಕಾರಣ ಪ್ರಕೃತಿಯ ಮುನಿಸು ಅನ್ನೋದನ್ನು ಕೂಡ ಮರಿಬಾರ್ದು. ಕಾವೇರಿ ನೀರನ್ನು ಈಗ ಬಿಡಲೇಬೇಕು ಕರ್ನಾಟಕ ಅನ್ನುವಂಥದ್ದನ್ನು ಈಗ CWMA ಕೂಡ ಹೇಳಿದೆ. ತಮಿಳುನಾಡಿಗೆ ನಿತ್ಯವೂ 3500 ಕ್ಯೂಸೆಕ್ ನೀರನ್ನು ಹರಿಸಬೇಕು. ಇದು CWMA ಅವರು ಮಾಡಿರ್ತಕ್ಕಂತಹ ಆದೇಶ. CWRC ಅವರು ಯಾವ ಆದೇಶವನ್ನು ಮಾಡಿದ್ರು ಅದೇ ಆದೇಶವನ್ನ ಈಗ CWMA ಕೂಡ ಹೇಳ್ತಾ ಇದೆ. ಅದೇ ರಾಗ, ಅದೇ ತಾಳ, ಅದೇ ರೀತಿಯಾದಂತಹ ಆದೇಶ ಈಗ ಬಂದಿದೆ CWMA ಇಂದಲೂ ಕೂಡ. ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನು ಹರಿಸಬೇಕು. ಮುಂದಿನ 15 ದಿವಸಗಳ ಕಾಲ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಏನು ಆದೇಶವನ್ನ ಮಾಡಿತ್ತು ಅದನ್ನೇ ಮುಂದುವರಿಸಬೇಕು ಅನ್ನೋದನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಕೂಡ ಹೇಳ್ತಾ ಇದೆ. ಆ ಸಭೆಯಲ್ಲಿ ರಾಜ್ಯ ಸರ್ಕಾರದ ಪರವಾದಂತಹ ವಾದವನ್ನ ಮಂಡನೆ ಮಾಡಲಾಯಿತು. ನಮ್ಮಲ್ಲಿರ್ತಕ್ಕಂತಹ ಪರಿಸ್ಥಿತಿಗಳನ್ನು ವಿವರಿಸಲಾಯಿತು. ಮುಂದೆ ಮಳೆ ಬಂದ್ರೆ ನಾವು ನೀರು ಬಿಡುವಂತಹ ಅವಕಾಶಗಳ ಬಗ್ಗೆಯೂ ಕೂಡ ತಿಳಿ ಹೇಳುವ ಪ್ರಯತ್ನವನ್ನು ಮಾಡಲಾಯಿತು. ಆದರೆ ಹೋರಾಟಗಳ ಮಧ್ಯೆಯೇ ಕಿಚ್ಚು ಹೊತ್ತಿಸಿದೆ ಪ್ರಾಧಿಕಾರದ ಆದೇಶ. ಪ್ರಾಧಿಕಾರ ಈಗ ಆದೇಶವನ್ನು ಮಾಡಿದೆ, ಕರ್ನಾಟಕ ನೀರು ಬಿಡಲೇಬೇಕು. 3500 ಕ್ಯೂಸೆಕ್ ನೀರು. CWRC ಶಿಫಾರಸನ್ನು ಪಾಲಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕರ್ನಾಟಕದ ವಾದಕ್ಕೆ ಈ ಮೂಲಕವಾಗಿ ಹಿನ್ನಡೆಯಾಗಿದೆ. ತಾತ್ಕಾಲಿಕವಾದಂತಹ ಮತ್ತೊಂದು ಹಿನ್ನಡೆ ಈಗ CWRC ನಂತರ CWMAಯಲ್ಲೂ ಕೂಡ ಕರ್ನಾಟಕಕ್ಕೆ ಆಗಿದೆ. ರಾಜ್ಯದ ವಸ್ತುಸ್ಥಿತಿಯನ್ನು ವಿವರಿಸಿದ ಮೇಲೂ ಕೂಡ ತಮಿಳುನಾಡು ಕೇಳಿರುವಂತಹ ಪಾಲನ್ನ CWMA ಕೂಡ ಕೊಡೋದಕ್ಕೆ ಮುಂದಾಗಿದೆ. ರಾಜ್ಯಕ್ಕೆ ಸದ್ಯದ ಪರಿಸ್ಥಿತಿ ಅತ್ಯಂತ ಕೆಟ್ಟದಾದಂತಹ ಮುಂಗಾರು ಆಗಿರುವಂಥದ್ದು ಈ ವರ್ಷ ಅತಿ ಕೆಟ್ಟದಾದಂತಹ ಮುಂಗಾರನ್ನ ಕರ್ನಾಟಕ ಬಂದಿರುವಂಥದ್ದು. ಹಾಗಿದ್ರೂ ನಾವು ನೀರು ಬಿಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಸೋಮವಾರ ಮಹತ್ವದ ಸಂಧಾನ ಸಭೆಯೊಂದು ನಡೆಯೋದಿದೆ. ಇದು ಬಹಳ ಮುಖ್ಯವಾಗಿ ಈ ಯೋಜನೆಯಲ್ಲಿ ಕರ್ನಾಟಕ ಮಾಡ್ತಾ ಇರುವಂತಹ ಪ್ರಸ್ತಾಪವನ್ನು ತಮಿಳುನಾಡು ಏನಾದರೂ ಒಪ್ಪಿಕೊಂಡ್ರೆ ಈ ರೀತಿಯಾಗಿ CWRC CWMAಗೆ ಹೋಗಿ ಅವರು ಕದ ತಟ್ಟಿ ನಮ್ಮಲ್ಲಿ ಮಳೆ ಬರದೇ ಇದ್ದಾಗಲೂ ಕೂಡ
ನೀರು ಕೊಡಿ ಅಂತ ಕೇಳಬೇಕಾದ ಪರಿಸ್ಥಿತಿ ಅವ್ರಿಗೆ ಬರುವುದಿಲ್ಲ. ಯಾಕಂದ್ರೆ ನೀರು ಜಾಸ್ತಿ ಇದ್ದಾಗ ಅದನ್ನು ಸಂಗ್ರಹಿಸಿ ಇಡುವಂತಹ ಸಾಮರ್ಥ್ಯ ಕರ್ನಾಟಕಕ್ಕೂ ಕೂಡ ಇರುತ್ತೆ ಮತ್ತು ಆ ಮೂಲಕ ತಮಿಳುನಾಡಿಗೂ ಅನುಕೂಲ ಆಗುತ್ತೆ. ಸೋಮವಾರ ವಿಧಾನಸೌಧದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಮುಖ್ಯಮಂತ್ರಿಗಳ ನಡುವೆ ಸಭೆ ನಡೆಯುವುದಿದೆ. ಸೋಮವಾರ ವಿಧಾನಸೌಧದಲ್ಲಿ ನಡೆಯುತ್ತೆ ಈ ಸಭೆ. ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ ವಿಜಯ್ ಅವರು. ಕಾವೇರಿ ಸಭೆಗಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣ ಈಗ ತಯಾರಾಗಿದೆ ಸಮ್ಮೇಳನ ಸಭಾಂಗಣ ಕಾವೇರಿ ಸಭೆಗಾಗಿ. ಇನ್ನು ಡಿ.ಕೆ. ಶಿವಕುಮಾರ್, ಜೋಸೆಫ್ ವಿಜಯ್ ನಿಯೋಗ ಸಂಧಾನ ಸೂತ್ರವನ್ನ ಹೆಣೆಯಲಿದೆ. ಕರ್ನಾಟಕದ ಪರವಾಗಿ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಹಾಗೂ ತಮಿಳುನಾಡಿನ ಪರವಾಗಿ ಜೋಸೆಫ್ ವಿಜಯ್ ಅವರು ತಮ್ಮ ನಿಯೋಗವನ್ನು ತೆಗೆದುಕೊಂಡು ಬರ್ತಾರೆ ಕರ್ನಾಟಕಕ್ಕೆ. ಕರ್ನಾಟಕ ತಮಿಳುನಾಡು ಸರ್ಕಾರಗಳ ನೀರಾವರಿ ಅಧಿಕಾರಿಗಳು ಕೂಡ ಈ ಸಭೆಗಳಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಭೆಯಲ್ಲಿ ಎರಡೂ ರಾಜ್ಯಗಳ ಅಧಿಕಾರಿಗಳು ಭಾಗಿಯಾಗ್ತಾರೆ. ಆ ಸಭೆಯಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳಲಾಗುತ್ತೆ. ವಿಶೇಷವಾಗಿ ಮೇಕೆದಾಟು ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಅತಿವೃಷ್ಟಿಯ ಸಂದರ್ಭದಲ್ಲಿ ನೀರಿನ ಹಂಚಿಕೆಗೆ ಸಂಧಾನ ಸೂತ್ರವನ್ನ ಮಾಡುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಅತಿವೃಷ್ಟಿಯ ಸಂದರ್ಭದಲ್ಲೂ ಕೂಡ ಹೇಗೆ ನೀರನ್ನ ಸಂಗ್ರಹಿಸಿಟ್ಕೊಳ್ಬಹುದು, ಅನಾವೃಷ್ಟಿಯ ಸಂದರ್ಭದಲ್ಲಿ ಹೇಗೆ ಸಂಕಷ್ಟ ಸೂತ್ರವನ್ನು ಪಾಲಿಸಬೇಕಾಗತ್ತೆ. ಕಾವೇರಿ ನದಿ ತೀರದ ವಸ್ತುಸ್ಥಿತಿ ಅಧ್ಯಯನಕ್ಕೂ ಕೂಡ ಶಿವಕುಮಾರ್ ಅವರು ಪ್ರಸ್ತಾಪವನ್ನ ಮಾಡಬಹುದು. ನೀವು ಕೂಡ ಬನ್ನಿ, ಕಾವೇರಿ ನದಿ ತೀರದಲ್ಲಿ ನೋಡೋಣ ಅನ್ನುವಂಥದ್ದನ್ನ ಶಿವಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಇರುತ್ತೆ. ಶಿವಕುಮಾರ್ ಅವರ ಪ್ರಸ್ತಾಪವನ್ನು ಒಂದು ವೇಳೆ ವಿಜಯ್ ಅವರು ಒಪ್ಪಿದ್ರೆ ಜಂಟಿ ಏರ್ ಸರ್ವೆಯೂ ಕೂಡ, ವೈಮಾನಿಕ ವೀಕ್ಷಣೆಯೂ ಕೂಡ ಉಭಯ ನಾಯಕರುಗಳಿಂದ ನಡೀಬಹುದು. ಆ ಮೂಲಕ ರಾಜ್ಯದಲ್ಲಿ ಇರುವಂತಹ ವಸ್ತುಸ್ಥಿತಿಯನ್ನ ತಮಿಳುನಾಡಿನ ಮುಖ್ಯಮಂತ್ರಿಗೂ ಕೂಡ ತಿಳಿಸುವಂತಹ ಕೆಲಸವನ್ನ ಖುದ್ದು ಮುಖ್ಯಮಂತ್ರಿಯವರೇ ಮಾಡಬಹುದು. ಆದರೆ ಇದರ ನಡುವೆ ವಿಜಯ್ ಅವರಿಗೆ ಅವರ ತವರು ರಾಜ್ಯದಲ್ಲಿನೇ ಅಡ್ಡಗಾಲ ಹಾಕುವಂತ ಕೆಲಸ ನಡೆದಿದೆ. ಕಾವೇರಿ ನೀರು ನಮ್ಮ ಹಕ್ಕು ಅಂತೇಳಿ ತಮಿಳುನಾಡಿನವರು ಪ್ರತಿಪಾದಿಸ್ತಾ ಇದ್ದಾರೆ. ಕಾವೇರಿ ನೀರು ನಮ್ಮ ಹಕ್ಕು ಅಂತೇಳಿ ತಮಿಳುನಾಡಿನವರು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ನಿಯಂತ್ರಣ ಸಮಿತಿ, ನಿರ್ವಹಣಾ ಪ್ರಾಧಿಕಾರದ ತೀರ್ಪು ಪಾಲನೆಗೆ ಅವರು ಕೂಡ ಪಟ್ಟು ಹಿಡಿದು ಕುಳಿತಿದ್ದಾರೆ. ನಿಯಂತ್ರಣ ಸಮಿತಿಯವರು ಏನು ಯಾವ ಸ್ವರೂಪದ ಒಂದು ಆದೇಶವನ್ನು ಮಾಡಿದ್ರು ಮತ್ತು ಈಗ ನಿರ್ವಹಣಾ ಪ್ರಾಧಿಕಾರ ಯಾವ ತೀರ್ಪನ್ನು ಕೊಟ್ಟಿದೆಯೋ ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳ್ಕೊಂಡು ತಮಿಳುನಾಡಿನಲ್ಲಿ ಪಟ್ಟು ಹಿಡಿತಿದ್ದಾರೆ. ಅಫ್ಕೋರ್ಸ್ ಅದು ಅವರ ರಾಜ್ಯದ ಹಿತಾಸಕ್ತಿಯ ವಿಚಾರ ಇರೋದ್ರಿಂದಾಗಿ ಅವರು ಅದನ್ನು ಪಟ್ಟು ಹಿಡಿತಿದ್ದಾರೆ. ಒಕ್ಕೂಟ ವ್ಯವಸ್ಥೆಯ ನ್ಯಾಯ ಪಾಲನೆ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ಕರ್ನಾಟಕದ ಮೇಲೆ ಹೇರುವಂಥದ್ದು ಜೊತೆಗೆ ವಿಜಯ್ ಅವರ ಮೇಲೂ ಕೂಡ ಅಲ್ಲಿ ಒತ್ತಡ ಹೇರ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಲಿ ಕರ್ನಾಟಕಕ್ಕೆ ಹೋಗಿ ಸಭೆ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ವಿರೋಧವನ್ನ ಅಲ್ಲಿಯ ತಮಿಳುನಾಡಿನ ರೈತ ಸಂಘಟನೆಗಳವರು ಮಾಡ್ತಾ ಇದ್ದಾರೆ. ರೈತ ಸಂಘಟನೆಗಳವರು ಮತ್ತು PMK, ವಿಶೇಷವಾಗಿ PMK ಈ ಕೆಲಸವನ್ನ ಅಲ್ಲಿ ಮಾಡ್ತಾ ಇದೆ. ಕರ್ನಾಟಕಕ್ಕೆ ಹೋಗಿ ಸಭೆಯನ್ನ ಮಾಡಬಾರ್ದು. ರೈತ ಸಂಘಟನೆಗಳು, ರಾಜಕೀಯ ನಾಯಕರು ಕೂಡ ವಿಜಯ್ ಅವರಿಗೆ ಅಡ್ಡಗಾಲ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಹೋಗಿ ಸಂಧಾನ ಸಭೆಯಲ್ಲಿ ಭಾಗಿಯಾಗಬಾರದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ರೈತ ಸಂಘಟನೆಗಳು ಕೂಡ ಈ ವಿಚಾರದಲ್ಲಿ ಏನೇನು ಅಭಿಪ್ರಾಯಗಳನ್ನ ಅಲ್ಲಿ ತಮಿಳುನಾಡಿನಲ್ಲಿ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. தொடர்ந்து காவிரி பிரச்சனை தீவிரமடைந்து வருகிறது. கர்நாடக முதலமைச்சர், தமிழக முதலமைச்சர் ஜோசப் விஜய் அவர்களை பேச்சுவார்த்தைக்கு அழைக்கிறோம் என்கிற பெயரால் இன்றைக்கு கர்நாடகாவில் இன கலவரத்தை மறைமுகமாக தூண்டுகிறாரோ என்று அஞ்ச தோன்றுகிறது. டி.கே. சிவகுமாருடைய நடவடிக்கை மிக மோசமான விளைவுகளை உருவாக்கக்கூடிய பேராபத்து ஏற்பட்டிருக்கிறது. இன்று காலை முதல் கிருஷ்ணகிரி மாவட்டம் ஒசூரில் இருந்து பெங்களூருக்கு கர்நாடகாவுக்குள் தமிழக வாகனங்கள் அனுமதிக்கப்படவில்லை, தடுத்து நிறுத்தப்பட்டிருக்கிறது. அங்கே இனக்கலவரத்தை தூண்டுவதற்கான முயற்சி எடுக்கப்பட்டிருக்கிறது. எனவேதான் நாங்கள் தொடர்ந்து கடந்த கால அனுபவங்களின் அடிப்படையில் தான் உச்சநீதிமன்றம் இது நிச்சயமா அது செய்யக்கூடாது. இது கடந்த காலத்தில் பேச்சுவார்த்தை நடத்துறது காவிரி தண்ணிக்காக, மேகதாது அணைக்காக கிடையாது. மேகதாது அணையே நம்ம அங்கீகரிக்கப்படல, கட்டக்கூடாது என்பதற்கு போய் பேச்சுவார்த்தை போய் அதுவும் கர்நாடகா போய் அங்க போய் நடத்துவதில் என்ன அர்த்தம் இருக்கு? யார் முதலமைச்சர் வழி நடத்துறான்னு தெரியல. இது தவறான ஒரு போக்கு. இது நிச்சயமா இது கண்டிக்கத்தக்கது. அப்படி ஒன்று நடந்தால் இதை தவிர்க்க வேண்டும், முதலமைச்சர் அவர்கள் தவிர்க்க வேண்டும். ಹೀಗೆ ತಮಿಳುನಾಡಿನ ನಾಯಕರುಗಳು, ಅಲ್ಲಿ ರೈತ ಮುಖಂಡರುಗಳು ವಿರೋಧಿಸ್ತಾ ಇದ್ದಾರೆ. ಕೃಷ್ಣಗಿರಿಯಲ್ಲಿ ತಮಿಳುನಾಡಿನ ವಾಹನವನ್ನ ತಡಿತಾ ಇದ್ದಾರೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅಂದ್ರೆ ಕೃಷ್ಣಗಿರಿಯು ಕೂಡ ಕರ್ನಾಟಕಕ್ಕೆ ಸೇರಿಸಿಬಿಟ್ಟಿದ್ದಾರೆ, ಗೊತ್ತಿಲ್ಲ ಅದು ಯಾವ ಸ್ವರೂಪದಲ್ಲಿ. ಅಂದ್ರೆ ಜನರನ್ನ ಮಿಸ್ಲೀಡ್ ಮಾಡ್ತಕ್ಕಂತಹ ಕೆಲಸವನ್ನ ಅಲ್ಲೂ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುತ್ತದೆ, ಮುಖ್ಯಮಂತ್ರಿ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ರಾಜ್ಯದಲ್ಲಂತೂ ಭೀಕರವಾದಂತಹ ಬರಗಾಲ ಇದೆ. ಈ ವರ್ಷ
ಕುಡಿಯೋ ನೀರು ಮುಂದಿನ ವರ್ಷದವರೆಗೂ ಕೂಡ ಹಿಡಿದಿಟ್ಟುಕೊಳ್ಳುವುದು ಹೇಗೆ ಅನ್ನುವಂತಹ ಚಿಂತೆಯಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಇದ್ದೇ ಇದೆ. ಹೀಗಾಗಿ ತಮಿಳುನಾಡಿನ ಮುಖ್ಯಮಂತ್ರಿಯವರ ಜೊತೆಗೆ ಸಭೆಗೂ ಮುಂಚಿತವಾಗಿ ಸರ್ವಪಕ್ಷ ಸಭೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕರೆದಿದ್ದಾರೆ. ರಾಜ್ಯದಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆದಿದ್ದಾರೆ. ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆಯನ್ನ ಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳೋಣ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಭಾಗದ ಸಂಸದರು ಮತ್ತು ಸರ್ವಪಕ್ಷಗಳ ನಾಯಕರುಗಳಿಗೂ ಕೂಡ ಆಹ್ವಾನವನ್ನು ನೀಡಲಾಗ್ತಾ ಇದೆ. ಅಲ್ಲಿ ಕುಳಿತು ಸಭೆಯನ್ನು ನಡೆಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, JDLP ನಾಯಕರಾಗಿರುವಂತಹ ಸುರೇಶ್ ಬಾಬು, ಹಾಗೆಯೇ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಂಡ್ಯದ ಸಂಸದರಾಗಿರುವಂತಹ HD ಕುಮಾರಸ್ವಾಮಿ ಅವರು ಸೇರಿದಂತೆ ಎಲ್ಲರನ್ನು ಕೂಡ ಕರೀತಾರೆ. ಕಾವೇರಿ ನೀರು ಹಂಚಿಕೆ, ಮೇಕೆದಾಟು ವಿಚಾರಗಳ ಬಗ್ಗೆ ಇದರಲ್ಲಿ ಚರ್ಚೆಯನ್ನು ಕೈಗೆತ್ತಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂತಹ ಉದ್ದೇಶ. ಆ ಕಾರಣಕ್ಕಾಗಿ ಈ ಸಭೆಯನ್ನ ಕರೆಯಲಾಗಿದೆ. ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರಗಳ ತೀರ್ಪಿನ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಏನು ಮಾಡಬಹುದು ಕರ್ನಾಟಕ ಸರ್ಕಾರ, ಯಾಕಂದ್ರೆ ನೆಲ, ಜಲ, ಭಾಷೆ ಈ ವಿಚಾರಗಳಿಗೆ ಬಂದಾಗ ಕರ್ನಾಟಕ ಒಮ್ಮತದಿಂದಿರಬೇಕು, ಒಗ್ಗೂಡಿ ಇರಬೇಕು. ಎಲ್ಲ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಚರ್ಚೆಯನ್ನು ನಡೆಸಿ ಒಮ್ಮತದ ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಕರ್ನಾಟಕ ಸರ್ಕಾರ ನಮ್ಮ ಕಡೆಯಿಂದ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನು ಮುಖ್ಯಮಂತ್ರಿಯವರು ಕೂಡ ಸ್ವೀಕರಿಸಲಿದ್ದಾರೆ, ಆಲಿಸಲಿದ್ದಾರೆ, ಸಲಹೆಗಳನ್ನು ಕೂಡ ತೆಗೆದುಕೊಳ್ತಾರೆ. ಮತ್ತು ಮುಖ್ಯಮಂತ್ರಿ ವಿಜಯ್ ಅವರ ಜೊತೆಗೂ ಕೂಡ ಆಗಬಹುದಾದ ಮಾತುಕತೆ ಮತ್ತು ಸೂತ್ರದ ಬಗ್ಗೆಯೂ ಕೂಡ ಚರ್ಚೆಯ ವೇಳೆ ಏನೆಲ್ಲ ಮಾಡಬಹುದು, ನಾವು ಈ ಸಂದರ್ಭದಲ್ಲಿ ನಡೀಬಹುದಾದಂಥ ಮಾತುಕತೆಯ ಸಂದರ್ಭದಲ್ಲಿ ಏನೆಲ್ಲ ವಿಷಯಗಳನ್ನು ಪ್ರಸ್ತಾಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಶಿವಕುಮಾರ್ ಅವರು ಸಲಹೆಗಳನ್ನು ಕೇಳಬಹುದು, ಚರ್ಚೆಯನ್ನು ಮಾಡಬಹುದು. ಪ್ರತಿಪಕ್ಷಗಳವರ ಗಮನಕ್ಕೂ ಕೂಡ ಈ ವಿಷಯವನ್ನು ತರುವಂತಹ ಪ್ರಯತ್ನವನ್ನು ಮುಖ್ಯಮಂತ್ರಿಯವರು ಮಾಡ್ತಾರೆ. ಮುಖ್ಯಮಂತ್ರಿಯವರು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ, ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ಕೂಡ ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಚರ್ಚೆ ಮಾಡ್ತೇವೆ. ಸೊ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಇಲ್ಲಿಗೆ ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಬಹುಶಃ ಈ ಒಂದು ಎಲ್ಲ ವಿಚಾರವನ್ನ ಮೇಕೆದಾಟು ಇರ್ಬೋದು, ಶೇರಿಂಗ್ ವಿಚಾರ ಇರ್ಬೋದು, ಎಲ್ಲವನ್ನೂ ಡಿಸ್ಕಸ್ ಮಾಡಲಿಕ್ಕೆ ಅವರು ಈಗಾಗಲೇ ಪತ್ರ ಬರೆದು ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ಅನ್ಕೊಂಡಿದೀವಿ. ಹೀಗೆ ಪ್ರತಿಯೊಬ್ಬರು ಕೂಡ ಈ ಸಭೆಯನ್ನ ಎದುರು ನೋಡ್ತಾ ಇರುವಂಥದ್ದು, ಏನಾಗುತ್ತೆ, ಯಾವ ಸ್ವರೂಪದಲ್ಲಿ ಈ ಸಭೆ ನಡೆಯುತ್ತೆ ಅನ್ನೋದನ್ನ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾವೇರಿ ನೀರನ್ನ ಬಿಡಲೇಬೇಕು ಅಂತೇಳಿ CWMA ಈಗ ಆದೇಶವನ್ನು ನೀಡಿದೆಯಲ್ಲ, ಇದು ನಿಜಕ್ಕೂ ಕೂಡ ಕರ್ನಾಟಕದ ಪಾಲಿಗೆ ಎದುರಾಗಿರುವಂತಹ ಮರಣಶಾಸನ. ಹೀಗಾಗಿ ಭಾನುವಾರ ನಡೆಯುವಂತಹ ಸಭೆಯಲ್ಲಿ ಯಾವ ತೀರ್ಮಾನಕ್ಕೆ ಬರ್ತಾರೆ ಮತ್ತು ಒಂದು ವೇಳೆ ಕರ್ನಾಟಕ 3,500 ಕ್ಯೂಸೆಕ್ ನೀರನ್ನು ಬಿಡದೇ ಇದ್ರೆ ಜೋಸೆಫ್ ವಿಜಯ್ ಬೆಂಗಳೂರಿಗೆ ಬಂದು ಸಭೆಯಲ್ಲಿ ಭಾಗಿಯಾಗ್ತಾರಾ ಇಲ್ವಾ, ಇವೆಲ್ಲವೂ ಕೂಡ ನೋಡಬೇಕಾಗಿರ್ತಕ್ಕಂತಹ ವಿಚಾರಗಳು. ಯಾವ ಸ್ವರೂಪದಲ್ಲಿ ಸರ್ಕಾರ ಈ ನಿಟ್ಟಿನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ.